ಹಳ್ಳಿ ಇದ್ರೇನೆ ದಿಲ್ಲಿ ಅನ್ನೋ ಈ ಮಾತು ಸುಳ್ಳ. ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ಸ್ ಇದು ದೇಶನ ಕಟ್ತಾ ಇದೆಯಾ ಅಥವಾ ಕೆಡವಾಗ್ತಾ ಇದೆಯಾ? ಕೃಷಿ ಭೂಮಿಗೂ ಬಂಜರ್ ಭೂಮಿಗೂ ವ್ಯತ್ಯಾಸನೇ ಇಲ್ವಾ? ಬದುಕು ಬದಲಾವಣೆ ಎರಡು ಜೊತೆಯಾಗಿ ಸಾಗಬೇಕು. ಉನ್ನತಿ ಉತ್ಪನ್ನ ಇವೆರಡು ಇದ್ದಾಗ ಮಾತ್ರ ಇನ್ಫ್ರಾಸ್ಟ್ರಕ್ಚರ್ ಅನ್ನೋ ಪದಕ್ಕೆ ನಿಜವಾದ ಅರ್ಥ ಬರುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಮೂಲ ಸೌಕರ್ಯಗಳು ಇವು ಬೆಳವಣಿಗೆಯ ಲಕ್ಷಣ. ಇವು ನಮ್ಮನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕನೆಕ್ಟ್ ಮಾಡುತ್ತೆ. ಆಧುನಿಕತೆ ಮತ್ತು ಸದೃಢ ದೇಶದ ಸಂಕೇತವೂ ಹೌದು. ಇವೆಲ್ಲವೂ ಸರಿ, ಆದ್ರೆ ಇದರ ಬೆಲೆ ಎಷ್ಟು ಗೊತ್ತಾ? ಪ್ರತಿಯೊಂದು ಫ್ಲೈಓವರ್ಸ್, ನ್ಯಾಷನಲ್ ಹೈವೇಸ್, ಇವತ್ತು ನೀವೇನೆಲ್ಲ ನೋಡ್ತಾ ಇದ್ದೀರೋ ಇದು ಹಿಂದೊಂದಿನ ನೂರಾರು ಕುಟುಂಬಗಳನ್ನ ಸಾಕುತ್ತಿದ್ದಂತಹ ಫಲವತ್ತಾದ ಭೂಮಿ. ಅಗ್ರಿಕಲ್ಚರಲ್ ಲ್ಯಾಂಡ್ಸ್ ಆರ್ ರಿಪ್ಲೇಸ್ಡ್ ಬೈ ದ ಕಾಂಕ್ರೀಟ್ ರೋಡ್ಸ್. ಎಲ್ಲರಿಗೂ ನಮಸ್ಕಾರ. ಲೀಡ್ ವಿತ್ ಲೀಲಾ ನನ್ನ ಚಾನೆಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನೀವೇನಾದ್ರೂ ನನ್ನ ಚಾನೆಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ಲೈಕ್ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ. ಗೆಳೆಯರೇ, ಕಳೆದ ಕೆಲವು ದಶಕಗಳಿಂದ ಕೇವಲ ನಮ್ಮ ಭಾರತ ದೇಶದಲ್ಲಿ 30 ಲಕ್ಷ ಎಕರೆ ಭೂಮಿಯನ್ನ ಅಂದ್ರೆ ಕೃಷಿ ಭೂಮಿಯನ್ನ ಕೃಷಿಯೇತರ ಚಟುವಟಿಕೆಗಳಿಗೆ ಉಪಯೋಗಿಸ್ಕೊಳ್ಳಲಾಗಿದೆ. ಹಿಂದೊಮ್ಮೆ ಅಕ್ಕಿ, ಗೋಧಿ, ಬೇಳೆ ಅಂತ ಬೆಳೀತಾ ಇದ್ದ ಭೂಮಿಯಲ್ಲಿ ಇವತ್ತು ಮಾಲ್ಸು, ರೋಡ್ಸು, ಫ್ಯಾಕ್ಟ್ರೀಸು ಅಂತ ಏನೇನೋ ಆಗೋಗಿದೆ. ಸಿಟೀಸ್ ನ ಎಕ್ಸ್ಪ್ಯಾಂಡ್ ಮಾಡೋ ಈ ಭರದಲ್ಲಿ ಈ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು ಆಹಾರ ಕೊರತೆಯನ್ನ ಉಂಟು ಮಾಡ್ತಾ ಇದ್ದಾರೆ ಅಂತ ನಿಮಗ ಅನ್ನಿಸ್ತಾ ಇಲ್ವಾ? 4 ರಿಂದ 5 ಗಂಟೆ ತಗೊಳ್ತಾ ಇದ್ದಂತಹ ಬ್ಯಾಂಗ್ಳೂರ್ ಟು ಮೈಸೂರು ಜರ್ನಿ ಇವಾಗ ಕೇವಲ 2 ರಿಂದ 2.5 ಗಂಟೆ ಆಗೋಗಿದೆ. 5 ರಿಂದ 6 ಗಂಟೆಗಳ ಕಾಲ ಇರ್ತಿದ್ದಂತಹ ಹಾಸನ ಟು ಬ್ಯಾಂಗ್ಳೂರ್ ಪ್ರಯಾಣ ಈಗ ಕೇವಲ 3 ರಿಂದ 4 ಗಂಟೆಗಳಾಗೋಗಿದೆ. ಇದರ ಅನುಕೂಲತೆ ಬಗ್ಗೆ ಮಾತಾಡೋ ನಾವು ಇದರಿಂದ ಆಗುವಂತ ಅನಾನುಕೂಲಗಳೇನು, ರೋಡ್ ಎಕ್ಸ್ಪ್ಯಾನ್ಷನ್ ಅಲ್ಲಿ ಆಗ್ತಾ ಇರೋಂತಹ ನಷ್ಟ ಏನು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀವಾ? ಜಸ್ಟ್ ಹೀಗೆ ಇಮ್ಯಾಜಿನ್ ಮಾಡಿ, ನಿಮ್ಮ ಹತ್ರ 2 ಎಕರೆ ಗದ್ದೆ ಇರುತ್ತೆ. ಆ 2 ಎಕರೆ ಗದ್ದೆಯಲ್ಲಿ ನೀವು ಒಂದಷ್ಟು ಕ್ವಿಂಟಲ್ ಭತ್ತ ಬೆಳೀತಾ ಇರ್ತೀರ. ಆದ್ರೆ ಒಮ್ಮೆಲೆಗೆ ಸರ್ಕಾರದವರು 2 ಎಕರೆ ಜಮೀನನ್ನ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ತಗೋತಾ ಇದೆ ಅಂತ ಹೇಳಿ ನಿಮ್ಮ ಹತ್ರ ಅದನ್ನ ಪರ್ಚೇಸ್ ಮಾಡ್ತಾರೆ. ಆಗ ನೀವು ಬೆಳೀತಿದ್ದಂತ ಅಷ್ಟು ಭತ್ತ ನಷ್ಟ. ಇದು ನಿಮ್ಮ ಕತೆ. ಆದ್ರೆ ನಿಮ್ಮ ಊರಿನವರ ಅಷ್ಟು ಜಮೀನನ್ನು ಈ ಸಿಟಿ ಡೆವಲಪ್ಮೆಂಟ್ ಅವರು ಕೊಂಡ್ಕೋತಾರೆ. ಅಲ್ಲಿಗೆ ನಿಮ್ಮ ಊರಿನವರು ಬೆಳೀತಿದ್ದ ಅಷ್ಟು ಬೆಳೆಗಳು ನಷ್ಟ. ಒಂದೇ ಒಂದು ಊರು ಬೆಳೆ ಬೆಳೆಯೋದನ್ನ ನಿಲ್ಸಿದ್ರೆ ಆ ಊರಿನ ಸಪ್ಲೈ ಆಗ್ತಿದ್ದಂತ ಅಷ್ಟು ಫುಡ್ ಪ್ರಾಡಕ್ಟ್ಸ್ ಶಾರ್ಟೇಜ್ ಆಯ್ತು. ಇದೇ ತರ ಎಷ್ಟೋ ಊರುಗಳು ನ್ಯಾಷನಲ್ ಹೈವೇಗೋಸ್ಕರ ಅಥವಾ ಅರ್ಬನ್ ಡೆವಲಪ್ಮೆಂಟ್ ಲೇಔಟ್ಸ್ ಗಳು ಮಾಡ್ತಾ ಇದೀವಿ, ಸೈಟ್ ಗಳ ಕನ್ವರ್ಟ್ ಮಾಡ್ತಾ ಇದೀವಿ ಅಂತ ಹೀಗೆ ನಾನಾ ಕಾರಣಗಳಿಂದ ಅವರವರ ಜಮೀನನ್ನ ಕಳ್ಕೊತಾ ಬಂದಿದ್ದಾರೆ. ಇಷ್ಟು ಜಮೀನುಗಳು ಬೆಳೀತಾ ಇದ್ದಂತಹ ಬೆಳೆ ಎಲ್ಲಿ ಹೋಯ್ತು? ಅದ್ರ ಪರ್ಯಾಯ ಏನು? ಯಾವತ್ತಾದ್ರೂ ಸರ್ಕಾರ ಯೋಚನೆ ಮಾಡಿದ್ಯಾ? ಅಥವಾ ನಮ್ಮ ಜಮೀನನ್ನ ಮಾರ್ತಾ ಇರೋ ನಾವು ಬೆಳೀತಾ ಇದ್ದಂತ ಅಷ್ಟು ಬೆಳೆನ ಬೆಳಿಲಿಕ್ಕೆ ಪರ್ಯಾಯವಾಗಿ ಯಾವ್ದಾದ್ರು ದಾರಿ ಇದೆಯಾ? ಅಥವಾ ಯಾವ್ದಾದ್ರು ಬೇರೆ ಜಾಗ ಇದೆಯಾ ಇಷ್ಟು ಆಹಾರನ ಮತ್ತೆ ಉತ್ಪನ್ನ ಮಾಡ್ಲಿಕ್ಕೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀವ? ಸ್ನೇಹಿತರೆ, ನೆನ್ಪಿಡಿ, ಯಾವ್ದಾದ್ರೂ ಒಂದು ವರ್ಷ ಮಳೆ ಕೈಕೊಟ್ಟು ಅಥವಾ ಅತಿವೃಷ್ಟಿ ಅನಾವೃಷ್ಟಿ ಕಾರಣದಿಂದ ಬೆಳೆ ಹಾನಿ ಆದ್ರೆ ಅದು ಆ ವರ್ಷಕ್ಕೆ ಮಾತ್ರ ಸೀಮಿತ. ಆದ್ರೆ ಈ ನಗರಾಭಿವೃದ್ಧಿ ಅಂತ ನಿಮ್ಮ ಜಮೀನನ್ನ ಏನು ಸರ್ಕಾರದವರು ಕಸ್ಕೋತಾ ಇದ್ದಾರೆ, ಇದು ಪರ್ಮನೆಂಟ್ ಆಗಿ ನಿಮ್ಮ ಜಮೀನನ್ನ ಕಸ್ಕೋತಾರಂಥದ್ದು, ಪರ್ಮನೆಂಟ್ ಆಗಿ ಅಲ್ಲಿ ಬೆಳೆ ಬೆಳೆಯುವಂಥದ್ದನ್ನ ನಿಲ್ಲಿಸ್ತಾ ಇರೋವಂಥದ್ದು. ಅಲ್ಲಿಗೆ ಎಷ್ಟು ಫುಡ್ ಸ್ಕೇರ್ಸಿಟಿ ಉಂಟಾಗ್ತಾ ಇದೆ ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಇದ್ರ ಪರಿಣಾಮಗಳನ್ನ ನೋಡ್ತಾ ಹೋಗೋದಾದ್ರೆ ಮೊದಲಿಗೆ ನಾನು ಆಲ್ರೆಡಿ ಹೇಳಿದಾಗೆ ಫುಡ್ ಇನ್ಸೆಕ್ಯೂರಿಟಿ, ಆಹಾರ ಕೊರತೆ ಉಂಟಾಗುತ್ತೆ. ಅಲ್ಲದೆ ನಮ್ಮ ಫುಡ್ ಪ್ರಾಡಕ್ಟ್ಸ್ ನ ಪ್ರೈಸಸ್ ಗಗನಕ್ಕೆ ಮುಟ್ಟುತ್ತೆ. ಗೆಳೆಯರೆ, ನಿಮ್ಗೆಲ್ಲ ಲಾ ಆಫ್ ಡಿಮ್ಯಾಂಡ್ ಅಂಡ್ ಸಪ್ಲೈ ಗೊತ್ತಿದೆ ಅಂತ ಅಂದ್ಕೋತೀನಿ. ಎಲ್ಲಿ ಸಪ್ಲೈ ಹೆಚ್ಚಿರುತ್ತೋ ಅಲ್ಲಿ ಆಟೋಮೆಟಿಕ್ ಆಗಿ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಬಟ್ ಎಲ್ಲಿ ಸಪ್ಲೈಗೆ ಸ್ಕೇರ್ಸಿಟಿ ಇರುತ್ತೋ, ಎಲ್ಲಿ ಸಪ್ಲೈ ಕಡಿಮೆ ಇರುತ್ತೋ ಆವಾಗ ಡಿಮ್ಯಾಂಡ್ ಆಟೋಮೆಟಿಕ್ ಆಗಿ ಹೆಚ್ಚಾಗುತ್ತೆ. ಹಾಗಾಗಿ ಈ ಕೃಷಿ ಭೂಮಿಗಳು ಕಡಿಮೆ ಆಗ್ತಾ ಬರ್ತಿದ್ದಂಗೆ ಕೃಷಿ ಉತ್ಪನ್ನಗಳು ಕಡಿಮೆ ಆಗ್ತಾ ಹೋಗುತ್ತೆ. ಜನಸಂಖ್ಯೆ ಅಂತೂ ಕಮ್ಮಿ ಆಗಲ್ಲ, ಏರ್ತಾನೆ ಇದೆ. ಅಷ್ಟು ಜನಸಂಖ್ಯೆಗೆ ಆಹಾರ ಪೂರೈಕೆ ಮಾಡ್ಬೇಕಂದ್ರೆ ಖಂಡಿತವಾಗ್ಲೂ ಅವಶ್ಯಕತೆ ಇದ್ದೇ ಇದೆ. ಆಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಈ ಡಿಮ್ಯಾಂಡ್ ಅನ್ನೋದು ಏರ್ತಾ ಹೋಗುತ್ತೆ. ಸಪ್ಲೈ ಇಲ್ಲ, ಆದ್ರೆ ಡಿಮ್ಯಾಂಡ್ ಮಾತ್ರ ಏರ್ತಾ ಹೋಗುತ್ತೆ. ಆಗ ಏನಾಗುತ್ತೆ, ಎಲ್ಲ ಕೃಷಿ ಉತ್ಪನ್ನಗಳ ಬೆಲೆ
ಹೆಚ್ಚಾಗ್ತಾ ಹೋಗುತ್ತೆ. ನೀವು ನೋಡಿರ್ಬೋದು 20 ರೂಪಾಯಿ 30 ರೂಪಾಯಿ ಇರ್ತಿದ್ದ ಅಕ್ಕಿ ಈಗ 90 ರೂಪಾಯಿ 100 ರೂಪಾಯಿ 120 ರೂಪಾಯಿ ಆಗೋಗಿದೆ. ಒಂದು ಕೆಜಿ ಅಕ್ಕಿನೇ 100 ರೂಪಾಯಿ ದಾಟಿದೆ ಅಂದ್ರೆ ಏನ್ ತಿನ್ನೋದು, ಹೇಗ್ ಬದುಕೋದು? ಇದು ಒಂದು ಉದಾಹರಣೆ. ಆದ್ರೆ ಮತ್ತೊಂದು ಕಾರಣ ಹೇಳೋದಾದ್ರೆ, ಇಲ್ಲಿ ಕಲಬೆರಕೆಗಳು ಅಥವಾ ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡೋದು ಹೆಚ್ಚಾಗ್ತಾ ಇದೆ. ಸೊ ಒಂದು ವರ್ಷಕ್ಕೆ ಒಂದು ಬೆಳೆ ತೆಗೆಯೋ ಜಾಗದಲ್ಲಿ ಅನಿವಾರ್ಯವಾಗಿ 2 ಬೆಳೆ ತೆಗೆಯುವಂತ ಪರಿಸ್ಥಿತಿನ ಉಂಟು ಮಾಡ್ಕೊಂಡಿದೀವಿ. ಇದರಿಂದಾಗಿ ನಮ್ಮ ಆರೋಗ್ಯದ ಮೇಲೆ ತಾನೇ ಪ್ರಭಾವ ಬೀರ್ತಾ ಇರೋದು. ಹಾಗಾದ್ರೆ ಕೃಷಿ ಉತ್ಪನ್ನಗಳು ಕಡಿಮೆ ಆಯ್ತು ಅನ್ನೋದು ಒಂದೇನಾ ಸಮಸ್ಯೆ? ಖಂಡಿತ ಅಲ್ಲ. ಇನ್ನೂ ದೊಡ್ಡ ದೊಡ್ಡ ಸಮಸ್ಯೆಗಳಿದೆ ಸ್ನೇಹಿತರೆ. ಟ್ರಾಫಿಕ್ ಜಾಮ್ ಜಾಸ್ತಿ ಆಯ್ತು, ವಾಹನ ದಟ್ಟಣೆ ಜಾಸ್ತಿ ಆಯ್ತು ಅಂತ ಅಂದ್ಬಿಟ್ಟು ರಸ್ತೆಗಳ ಅಗಲೀಕರಣ ಶುರುವಾಗಿ ಹೋಗಿದೆ. ಎಲ್ಲಿ ನೋಡಿದ್ರು ನ್ಯಾಷನಲ್ ಹೈವೇಸ್, ದೊಡ್ಡ ದೊಡ್ಡ ರಸ್ತೆಗಳು, 4 ವೇಸ್ 3 ವೇಸ್, ಫ್ಲೈಓವರ್ಸ್ ಅಂತ ಸಾಕಷ್ಟು ವೆರೈಟೀಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್ಸ್ ನೀವು ನೋಡ್ತಾ ಇದ್ದೀರಾ. ಆದ್ರೆ ನಿಜ ಹೇಳಿ, ವಾಹನಗಳ ದಟ್ಟಣೆ ಕಡಿಮೆ ಆಗಿದೆಯಾ ಅಥವಾ ಹೆಚ್ಚಾಗಿದೆಯಾ? ಇದರಿಂದ ಎಷ್ಟೇ ರಸ್ತೆ ಅಗಲೀಕರಣ ಮಾಡಿದ್ರು ಆ ರಸ್ತೆಗಳನ್ನ ಮುಚ್ಚೋಷ್ಟು ವಾಹನಗಳು ಮತ್ತೆ ರಸ್ತೆಗೆ ಧುಮುಕ್ತಾ ಇದ್ದಾವೆ. ಇದರಿಂದಾಗಿ ಹೆಚ್ಚಿನ ಪಲ್ಯೂಷನ್, ಹೆಚ್ಚಿನ ಪರಿಸರ ಮಾಲಿನ್ಯ ಎಲ್ಲವೂ ಸ್ಟಾರ್ಟ್ ಆಗೋಗಿದೆ. ಎಷ್ಟು ಅಂತ ತಾನೇ ನಾವು ಈ ಭೂಮಿ ತಾಯಿಗೆ ತೊಂದರೆ ಕೊಡ್ತಾ ಇದೀವಿ ಹೇಳಿ? ಹಾಗಾದ್ರೆ ಇನ್ಫ್ರಾಸ್ಟ್ರಕ್ಚರ್ಸ್ ಇಂದ ಬರೀ ತೊಂದರೆ ಮಾತ್ರ ಆಗ್ತಾ ಇದೆಯಾ? ಇಲ್ಲ, ಅನುಕೂಲಗಳಂತೂ ಸಾಕಷ್ಟಿದೆ. ನಮ್ಮ ಬಿಸ್ನೆಸ್ ಡೆವಲಪ್ ಆಗಿದೆ, ನಮ್ಮ ದೇಶದ ಎಕನಾಮಿ ಡೆವಲಪ್ ಆಗಿದೆ, ಎಲ್ಲವೂ ಸರಿ. ಆದ್ರೆ ಅದರಿಂದ ಆಗ್ತಾ ಇರೋ ನಷ್ಟನೂ ನಾವು ನೋಡ್ಲೇಬೇಕಲ್ವಾ? ಯಾಕಂದ್ರೆ ಅದರಿಂದ ಆಗ್ತಾ ಇರೋಂಥ ತಪ್ಪುಗಳನ್ನ ಸರಿ ಮಾಡ್ಕೊಂಡಾಗ ಮಾತ್ರ ಅದರ ಸಂಪೂರ್ಣ ಬೆನಿಫಿಟ್ ನಾವು ಅನುಭವಿಸ್ಲಿಕ್ಕೆ ಸಾಧ್ಯ. ಗೆಳೆಯರೇ, ಇಲ್ಲಿ ನನ್ನ ವಾದ ಇನ್ಫ್ರಾಸ್ಟ್ರಕ್ಚರ್ ಬೇಡ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಡ್ಯಾಮೇಜ್ ಮಾಡ್ತಾ ಇದೆ, ಅದನ್ನ ನಿಲ್ಲಿಸ್ಬೇಕು ಅನ್ನೋದಲ್ಲ. ಇನ್ಫ್ರಾಸ್ಟ್ರಕ್ಚರ್ ಖಂಡಿತ ಬೇಕು. ಯಾವುದೇ ಒಂದು ದೇಶನ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಬಿಲ್ಡ್ ಮಾಡ್ಬೇಕೆ ಹೊರತು ಸಂಕಷ್ಟಕ್ಕೆ ಸಿಲುಕಿಸಬಾರ್ದು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಜಪಾನ್ ಅನ್ನೋ ಒಂದು ದೇಶ ಅತಿ ಹೆಚ್ಚು ಭೂಕಂಪಕ್ಕೆ ಒಳಗಾಗುವಂತ ನಾಡು. ಆದ್ರೆ ಅವರು ಭೂಮಿಲಿ ಏನು ಬೆಳೆಯಕ್ಕಾಗಲ್ಲ ಅಂತ ಕಂಡು ಹಿಡ್ಕೊಂಡು ಪರ್ಯಾಯವಾಗಿ ವ್ಯವಸಾಯನ ಹೇಗ್ ಮಾಡೋದು ಅನ್ನೋದನ್ನ ಕಂಡುಕೊಂಡಿದ್ದಾರೆ. ಅಂತಹ ಪುಟ್ಟ ದೇಶದಲ್ಲೇ ಅಷ್ಟೆಲ್ಲ ಟೆಕ್ನಾಲಜಿ ಯೂಸ್ ಮಾಡ್ಬೇಕಾದ್ರೆ ಇಷ್ಟು ದೊಡ್ಡ ಫಲವತ್ತಾದ ಭೂಮಿ ಇರುವಂತ ನಮ್ಮ ಭವ್ಯ ಭಾರತದಲ್ಲಿ ಈ ತೊಂದರೆಗಳೆಲ್ಲ ಆಗೋದಕ್ಕೆ ನಾವು ಬಿಡ್ಬೇಕಾ? ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಈ ಕಾನ್ಸೆಪ್ಟ್ ಗೊತ್ತು ಅನ್ಕೋತಿದೀನಿ. ನೆಸೆಸಿಟಿ, ಕಂಫರ್ಟ್, ಲಕ್ಸುರಿ. ಈ ಕಂಫರ್ಟ್ ಅಂಡ್ ಲಕ್ಸುರೀಸ್ ನ ಅನುಭವಿಸೋದಕ್ಕೂ ಮೊದಲು ಮುಖ್ಯ ನಮಗೆ ನೆಸೆಸಿಟೀಸ್ ಸಿಗ್ಬೇಕು. ಊಟ, ನೀರು, ಗಾಳಿ, ಇವು ಬೇಸಿಕ್ ನೆಸೆಸಿಟೀಸ್. ಇವೇ ಇಲ್ದಲೆ ನೀವು ಲಕ್ಸುರೀಸ್ ತಗೊಂಡು, ಕಾರ್ ತಗೊಂಡು, ಫ್ಲೈಓವರ್ಸ್ ತಗೊಂಡು, ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ತಗೊಂಡು, ಮಾಲ್ಸ್ ತಗೊಂಡು ಏನ್ ಮಾಡ್ತೀರಾ? ಯಾವುದೇ ಹೊಸ ಇನ್ಫ್ರಾಸ್ಟ್ರಕ್ಚರಲ್ ಪ್ರಾಜೆಕ್ಟ್ಸ್ ತಗೊಳ್ಳೋದಕ್ಕೂ ಮೊದಲು ಅದರ ಆಗು ಹೋಗುಗಳನ್ನ ಕೂಲಂಕುಷವಾಗಿ ಗಮನಿಸಬೇಕು. ಕೃಷಿ ಭೂಮಿನ ಹಾಳು ಮಾಡಿ ಅಲ್ಲಿ ಕನ್ಸ್ಟ್ರಕ್ಷನ್ ಖಂಡಿತ ಬೇಡ. ಕೃಷಿಯೇತರ ಭೂಮಿಗಳು ಸಾಕಷ್ಟಿದಾವೆ. ಆ ಜಾಗಗಳಲ್ಲಿ ನಿಮ್ಮ ಫ್ಯಾಕ್ಟರೀಸ್ ಬರ್ಲಿ, ನಿಮ್ಮ ಮಾಲ್ಗಳು ಬರ್ಲಿ, ಎಲ್ಲವೂ ಬರ್ಲಿ. ಅಂಡ್ ಕೃಷಿ ಭೂಮಿನ ಡಿಸ್ಟರ್ಬ್ ಮಾಡ್ದಲೆ ಫ್ಲೈಓವರ್ಸ್ ಬರ್ಲಿ, ಬ್ರಿಡ್ಜಸ್ ಬರ್ಲಿ, ರೈಲ್ವೆ ಟ್ರ್ಯಾಕ್ಸ್ ಗಳು ಬರ್ಲಿ, ಅದರಿಂದ ಯಾರಿಗೂ ತೊಂದರೆ ಆಗಲ್ಲ. ಹಳ್ಳಿನೂ ಉಳಿಯುತ್ತೆ, ಸಿಟಿನೂ ಬೆಳೆಯುತ್ತೆ. ಸ್ನೇಹಿತರೆ, ರೈತರಿಗೆ ಭೂಮಿ ಅನ್ನೋದು ಕೇವಲ ಮಣ್ಣಲ್ಲ, ಅದು ಅವರ ಜೀವನದ ಅವಿಭಾಜ್ಯ ಅಂಗನೇ ಆಗೋಗಿರುತ್ತೆ. ಈ ನಗರಾಭಿವೃದ್ಧಿ ಇಲಾಖೆಯವರು ಅವರ ಜಮೀನನ್ನ ಸೈಟ್ಗಳು ಮಾಡ್ತೀವಿ ಅಥವಾ ರೋಡ್ ಡೆವಲಪ್ಮೆಂಟ್ ಮಾಡ್ತೀವಿ, ರೋಡ್ ಎಕ್ಸ್ಟೆನ್ಷನ್ ಮಾಡ್ತೀವಿ ಅಂತೆಲ್ಲ ಹೇಳಿ ಆ ಜಮೀನನ್ನ ಬಲವಂತವಾಗಿ ಕಸ್ಕೋತಾರಲ್ಲ, ಅದನ್ನ ಮಾರ್ಲಿಕ್ಕೆ ಖಂಡಿತ ಅವ್ರಿಗೆ ಮನಸ್ಸಿರುತ್ತೆ ಅಂತ ಅನ್ಕೋತೀರಾ? ಖಂಡಿತವಾಗ್ಲೂ ಇಲ್ಲ. ಯಾವುದೇ ಒಬ್ಬ ರೈತ ನನ್ನ ಜಮೀನನ್ನ ಕೊಡಲ್ಲ ಅಂತಂದ್ರೆ ಸರ್ಕಾರ ಬಿಡುತ್ತೆ ಅಂದ್ಕೊಂಡಿದೀರಾ? ಅಥವಾ ನಾನು ಕೊಡಲ್ಲ ಅಂತ ಹೇಳೋ ಅಂತ ಧೈರ್ಯ ಕೂಡ ಅವನಿಗಿರಲ್ಲ. ಮನಸ್ಸಿಲ್ಲದ ಮನಸ್ಸಿನಲ್ಲಿ ತಲೆಮಾರುಗಳಿಂದ ಬಂದಂತ ಅವನ ಜಮೀನನ್ನ ಕೊಡ್ಬೇಕಾದ್ರೆ ಅವನ ಪ್ರಾಣನೇ ಹೋದಷ್ಟು ನೋವಾಗಿರುತ್ತೆ. ಸ್ನೇಹಿತರೆ, ನಿಮ್ಗೆ ಸುಮ್ಮನೆ 1 ಕೋಟಿ ರೂಪಾಯಿ ಕೊಟ್ಬಿಟ್ಟು ಖರ್ಚು ಮಾಡು ಅಂದ್ರೆ ಅದನ್ನ ಹೀಗ್ ಖರ್ಚು ಮಾಡ್ಬಿಡ್ಬೋದು ನಾವು, ಅಲ್ವಾ? ಆದ್ರೆ ಒಂದು ಜಮೀನು ಅಂತ ಇದ್ರೆ ಅದರಿಂದ ಬೆಳೆ ಬೆಳೆಯೋ ಒಬ್ಬ ರೈತನ ಕುಟುಂಬ ಜೀವಂತವಾಗಿದ್ರೆ ಆ ಕುಟುಂಬನ ಮಾತ್ರ ಅಲ್ಲ, ಇಡೀ ಸಮಾಜವನ್ನೇ ಸಾಕ್ತಾನೆ ಅವನು. ಕೃಷಿ ಭೂಮಿನ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಅಂತ ಹೇಳಿ ಅದನ್ನ ಹಾಳು ಮಾಡೋ ಅಂತ ಈ ಒಂದು ಪ್ರಕ್ರಿಯೆ ಇನ್ಮೇಲಾದ್ರೂ ನಿಲ್ಬೇಕು. ಯಾವುದೇ ಒಂದು ದೇಶನ ಹಾಳು ಮಾಡ್ಬೇಕಾದ್ರೆ ಯುದ್ಧನೇ ಮಾಡ್ಬೇಕಂತಿಲ್ಲ. ಯಾವುದೇ ಒಂದು ದೇಶಕ್ಕೆ, ಅದರಲ್ಲೂ ನಮ್ಮ ಭಾರತದಂತ ದೇಶಕ್ಕೆ ಕೃಷಿ ಅನ್ನೋದೇ ಬೆನ್ನೆಲುಬಾಗಿರುತ್ತೆ. ಇಂಥ ಬೆನ್ನೆಲುಬನ್ನೇ ಒಡೆದಾಕ್ಬಿಟ್ರೆ ಆ ದೇಶದಲ್ಲಿ ಪ್ರಜೆಗಳು ಬದುಕೋದಾದ್ರೂ ಹೇಗೆ? ಇವತ್ತು ನಾವು ಕನ್ಸ್ಟ್ರಕ್ಟ್ ಮಾಡ್ತಾರಂತಹ ಮಾಲ್ಸ್, ಫ್ಯಾಕ್ಟ್ರೀಸ್, ಫ್ಲೈಓವರ್ಸ್, ಬ್ರಿಡ್ಜಸ್, ರೈಲ್ವೆ ಟ್ರ್ಯಾಕ್ಸ್ ಎಲ್ಲವೂ ಇರುತ್ತೆ. ಆದ್ರೆ ಅವನ್ನೆಲ್ಲವನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಮನುಷ್ಯರು ನಾವೇ ಜೀವಂತವಾಗಿರಲ್ಲ. ಯಾಕಂದ್ರೆ ತಿನ್ನೋಕೆ ಆಹಾರನೇ ಸಿಕ್ಕಲ್ಲ. ಗೆಳೆಯರೇ, ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಬದುಕು, ಬದಲಾವಣೆ ಎರಡು ಜೊತೆ ಜೊತೆಯಲ್ಲೇ ಸಾಗಬಹುದು. ಸರಿಯಾದ ನಿರ್ಧಾರಗಳು, ಉತ್ತಮ ಆಲೋಚನೆಗಳು, ದೂರಾಲೋಚನೆ ಮಾಡಿ
ತಗೊಳ್ಳುವಂತಹ ನಿರ್ಧಾರಗಳು ಯಾವತ್ತೂ ತಪ್ಪಾಗಲ್ಲ. ಯಾವುದೇ ಒಂದು ನಿರ್ಧಾರ ತಗೊಳಕ್ಕೂ ಮೊದಲು ಅದರ ಗುಣಗಳನ್ನ ಪರಿಶೀಲನೆ ಮಾಡಿಬಿಟ್ಟು ನಂತರ ನಿರ್ಧರಿಸಿ. ಉನ್ನತಿ, ಉತ್ಪನ್ನ ಇವೆರಡು ಉಳಿಬೇಕು, ಬೆಳಿಬೇಕು. ಆಗ ಮಾತ್ರ ಈ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್, ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ ಎಕ್ಸೆಟ್ರಾ ಅನ್ನೋ ಈ ದೊಡ್ಡ ದೊಡ್ಡ ಪದಗಳಿಗೆ ನಿಜವಾದ ಅರ್ಥ ಬರುವಂಥದ್ದು. ಏನಂತೀರಾ ಸ್ನೇಹಿತರೆ? ಇವತ್ತಿನ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.